ವಾಟಾಳ್ ಮನೆಯ ಬಳಿ ಅನೇಕರು ಬಂದಿದ್ರು, ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬಂದ್ ಬೆಂಬಲಿಸಿದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ವಿರುದ್ಧ ಹೋರಾಟಗಾರರು ಕಿಡಿಕಾರ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಹತ್ತಿಕ್ತಾ ಇದ್ದಾರೆ ಅನ್ನುವಂತ ಆಕ್ರೋಶ ಈಗ ಕೇಳಿ ಬರ್ತಾ ಇದೆ. ಕಾವೇರಿ ನೀರು ನಮ್ಮದು ಅನ್ನುವಂತ ಘೋಷಣೆ ಕೂಡ ಈ ಸಂದರ್ಭದಲ್ಲಿ ಕೇಳಿ ಬಂದಿದೆ. ವಾಟಾಳ್ ನಾಗರಾಜ್ ಅವರ ಮನೆಯ ಬಳಿ ಅನೇಕ ಸಂಘಟನೆಯವರು ಬಂದಿದ್ರು, ಕಾರ್ಯಕರ್ತರು ಬಂದಿದ್ರು, ಅವರನ್ನ ಬಂಧಿಸುವಂತ ಕ್ರಮಗಳು ಕೂಡ ಆಯಿತು. ಎಲ್ಲರೂ ಹೋರಾಟಗಾರರನ್ನು ಬಂಧಿಸ್ತಾ ಇದ್ದಾರೆ, ಮನೆ ಹೌಸ್ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಎಲ್ಲರೂ ಇದುವರೆಗೂ ಏನು ಕಾವೇರಿ ಹೋರಾಟ ಮಾಡ್ತಾ ಇದ್ರಿ ಎಲ್ಲರನ್ನು ಮಾಡ್ತಾ ಇದ್ದಾರೆ. ನೋಡಿ ಸರ್, ಹೋರಾಟ ಮಾಡೋದಕ್ಕೆ ಅವಕಾಶನೇ ಮಾಡ್ಕೊಡ್ತಾ ಇಲ್ಲ ಪೊಲೀಸ್. ಏನೀಗ ಬಂಧನ ಹದ್ದಿಕ್ಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಪ್ರತಿದಿನವೂ ಕೂಡ ನಾವೊಂದು ಮುಕ್ತ ವೇದಿಕೆಯನ್ನ ಒದಗಿಸಿಕೊಡ್ತಾ ಇದ್ದೀವಿ. ಅದರಂತೆ ಇವತ್ತು ಕೂಡ ನೀವು ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಬಹುದು. ವಿಚಾರ ನಿಮಗೆ ಗೊತ್ತೇ ಇದೆ, ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶ, ಅದಕ್ಕಾಗಿ ಈಗ ಬಂದ್ ಕೂಡ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನ ಹರಿಸಬಾರದು, ರಾಜ್ಯ ಸರ್ಕಾರ ತಟಸ್ಥವಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ನಾವು ಈಗಾಗಲೇ ಅಭಿಪ್ರಾಯವನ್ನ ಕೇಳಿದ್ವಿ. ಅದರ ಜೊತೆಯಲ್ಲಿ ಸರ್ಕಾರಗಳು ಬದಲಾದ್ರು, ಜನಪ್ರತಿನಿಧಿಗಳು ಬದಲಾದ್ರು, ಯಾವತ್ತೂ ಕೂಡ ಇಲ್ಲಿವರೆಗೂ ಕೂಡ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಂಡಿಲ್ಲ. ಹಾಗಾದ್ರೆ ಸದನ ಕೂಡ ಆರಂಭ ಆಗ್ತಾ ಇರೋದ್ರಿಂದ ಸದನದಲ್ಲಿ ಯಾವ ರೀತಿ ಧ್ವನಿಯನ್ನ ಎತ್ತಬೇಕು, ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು, ಎಲ್ಲಾ ವಿಚಾರಗಳ ಬಗ್ಗೆ ನಿಮಗೇನು ಅನ್ಸುತ್ತೆ, ನಿಮ್ಮ ಅಭಿಪ್ರಾಯವನ್ನ ಕರೆ ಮಾಡಿ ತಿಳಿಸಬಹುದು. ಹಾಗೆ ಮೆಸೇಜ್ ಕೂಡ ಮಾಡಬಹುದು. ಅದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬಹುದು. ನಮ್ಮ ಮೊದಲ ಕಾಲರ್ ಮೊಹಮ್ಮದ್ ಕಾಸಿಂ ಕರೆ ಮಾಡಿದ್ದಾರೆ. ಮೊಹಮ್ಮದ್ ಕಾಸಿಂ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಿಮ್ಮ ರಾಮನಗರದಲ್ಲಿ ಬಂದ್ನ ಬಿಸಿ ಹೇಗಿದೆ? ನಿಮ್ಮ ಬೆಂಬಲ ಇದೆಯಾ? ಅಲ್ಲೂ ತುಂಬಾ ಇದೆ. ಈಗ ಪ್ರತಿ ಬಾರಿ ಇದೆ ಹಿಂಗ ಆಗ್ತಾ ಇದ್ರೆ ಈಗ ನಮ್ ಕರ್ನಾಟಕ MP ಗಳು JDS ಇಲ್ಲಿ, BJP ಇಲ್ಲಿ, ಕಾಂಗ್ರೆಸ್ ಇಲ್ಲಿ, ಅವ್ರು ಯಾಕೆ ಧ್ವನಿ ಎತ್ತಲ್ಲ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ? ಪ್ರತಿ ಬಾರಿ ಇದೆ ಆಯ್ತಲ್ಲ. ಈಗ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗುತ್ತೆ ಈ ಬರೀ ಧ್ವನಿ, ಈ ಗಲಾಟೆ, ಈ ಗಲ್ವೆ, ಈ ಸ್ಟ್ರೈಕು, ಇದ್ರ ಬಗ್ಗೆ ಯಾರು ಗಮನ ಸೋತಾ ಇದಾರ? ಈ ಸೆಂಟ್ರಲ್ ಇದರಲ್ಲಿ ಪಾರ್ಲಿಮೆಂಟ್ ಇದರಲ್ಲಿ ತಗೋಬೇಕು. ಮತ್ತೆ ಸರ್ವೆ ಮಾಡ್ಬೇಕು ಕಮಿಟಿ ಅವರು. ಅವ್ರು ಬಂದು ನೀರು ಎಲ್ಲಿ ಜಾಸ್ತಿ ಇದೆ, ಎಲ್ಲಿ ಯಾರಿಗೆ ಕೊಡ್ಬೇಕು, ಯಾರು ಇಲ್ಲ ಅಂತ. ಅದಕ್ಕೆ ಇದ್ರ ಬಗ್ಗೆ ಯಾರು ಗಮನ ತಗೊಳ್ಳಲ್ಲ ಅಂತ ನಾವು ಜನಪ್ರತಿನಿಧಿಗಳು ಧ್ವನಿ ಎತ್ತುತ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಎನಿವೇಸ್, ಧನ್ಯವಾದ ಮೊಹಮ್ಮದ್ ಕಾಸಿಂ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮಂಡ್ಯದಿಂದ ಮತ್ತೊಬ್ರು ಕಾಲರ್ ರಮೇಶ್ ಅನ್ನೋರಿದ್ದಾರೆ. ರಮೇಶ್ ಅವರೇ, ನಮಸ್ಕಾರ. ಹೌದು, ನಮಸ್ಕಾರ ಸರ್. ನಮಸ್ಕಾರ. ಕಾವೇರಿ ಹೋರಾಟ ಇವತ್ತು ಕರ್ನಾಟಕ ಬಂದ್ ಅಂತೇಳಿ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲೆಲ್ಲ ಏನಂತಾರ ಜನ, ತಾವೇನಂತೀರಿ? ಸರ್, ನಾವು ಭಾರಿ ಬೆಂಬಲ ಕೊಡ್ತೀವಿ ಸರ್. ಬೆಂಬಲದ ಜೊತೆಗೆ ಮಾಜಿ MLAಗಳು ಇಲ್ಲಿಗೆ ಭಾಗವಹಿಸ್ಬೇಕು ಸರ್. ಇದಕ್ಕೆ ಅವರು ನಮ್ಗೇನು ಬೇಕಾಗಿಲ್ಲ ಅಂದ್ಬಿಟ್ಟು ಅವ್ರೆಲ್ಲೆಲ್ಲೋ ಮನೇಲಿ ಸೇರ್ಕೊಂಡು ಇದ್ರೆ ಹಿಂಗೆಲ್ಲ ಆದ್ರೆ ಇಲ್ಲಿ ಸರ್ ನಮ್ದು ಅವರು ಬೆಳಿಗ್ಗೆ ನೀರ್ ಕೇಳ್ತಾ ಇದಾರೆ. ನಾವು ಕುಡಿಕ್ ನೀರ್ ಕೇಳ್ತಾ ಇದೀವಿ. ನಮ್ಮಂತ ಮುಟ್ಟಾಡ್ ಇದ್ದಾರ ಇಲ್ವೇ ಅಂತ ನಮ್ಮ ಅನಿಸಿಕೆ. ಕಾವೇರಿ ನೀರು ಬೇರೆ ಪ್ರದೇಶಕ್ಕೆ ನಾವು ಹೋಲಿಸ್ಕೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಕಾವೇರಿ ನೀರಿನ ಅನಿವಾರ್ಯತೆ ಬಹಳ ಇದೆ. ನಾನು ಬಂದಿದ್ದೀನಿ, ಕುಡಿಯೋಕ್ಕೂ ನೀರಿಲ್ಲ ಅಲ್ಲಿ. ಹೀಗಿರುವಾಗ ಬೆಂಬಲ ಹೇಗಿರಬೇಕು ಅಂತ ಜನರದ್ದು. ಓಕೆ, ಬಹುಶಃ ರಮೇಶ್ ಅವರ ಕಾಲ್ ಕಟ್ಟಾಗಿದೆ. ಆಲ್ ರೈಟ್, ನೆಕ್ಸ್ಟ್ ಕಾಲರ್ ಪಳನಿಸ್ವಾಮಿ ಅವರು ಕರೆ ಮಾಡಿದ್ದಾರೆ. ಪಳನಿಸ್ವಾಮಿ ಅವರೇ, ನಮಸ್ತೆ. ಬೆಂಗಳೂರಿನಲ್ಲಿ ಈ ಬಂದಿದೆಯಲ್ಲ, ಇದೆಲ್ಲ ಒಂದು ಕಡೆ ಪ್ರತಿಭಟನೆಗಷ್ಟೇ ಸೀಮಿತ ಆಯ್ತಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದರ ಜೊತೆಯಲ್ಲಿ ನಮ್ಮ ಜನಪ್ರತಿನಿಧಿಗಳು ಎಲ್ಲಿ ಧ್ವನಿ ಎತ್ತಬೇಕೋ ಅಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ ಅನ್ನುವಂಥ ವಿಚಾರ. ಸದನ ಕೂಡ ಇವತ್ತು ಆರಂಭ ಆಗ್ತಾ ಇರೋದ್ರಿಂದ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅನ್ಸುತ್ತೆ ನಿಮ್ಗೆ? ಏನ್ ಹೇಳ್ತೀರಿ ಮೇಡಮ್? ಇದು ಯಾವ ವಿಚಾರವಾಗಿ ಮಾತಾಡೋದು? ಜನ ಫಸ್ಟ್ ಒಗ್ಗಟ್ಟಾಗಿಲ್ಲ. ಫಸ್ಟ್ ಆಫ್ ಆಲ್ ಈ ನಮ್ಮ ರಾಜಕೀಯ ವ್ಯವಸ್ಥೆನೂ ಸರಿ ಇಲ್ಲ. ಒಂದು, ನೀವು ರೈತರ ಪರ ಹೋರಾಡ್ತೀವಿ ಅಂತ ಈ ವಾಟಾಳ್ ನಾಗರಾಜು ಇವರಂತವರನ್ನ ಎಲ್ಲಾರು ಕಿಡಿಗಡಿಸ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು? ರಾಜ್ಯಾದ್ಯಂತ ಎಲ್ಲರೂ ಒಟ್ಟಿಗೆ ಸೇರ್ಬೇಕು.
ಕರೆಕ್ಟ್. ಇಲ್ಲಿ ಕೆಲವರು ಅವರ ಇದಕ್ಕೆ ಮಾತ್ರ ಒಂದ್ ಸೇರ್ಕೊಳ್ತಾರೆ. ಈ ಕನ್ನಡ ಸಂಘಟನೆಗಳಿದಾವಲ್ಲ ಅವು ಯಾಕೆ ಸೇರಿಲ್ಲ, ಅವ್ರಿಗಿರೋದು ನಮ್ಮ ಏನಾದ್ರು ಸಿಗುತ್ತೆ ಅಂದ್ರೆ ಅವ್ರು ಒಂದು ಸೇರ್ತಾರೆ. ಈಗ ವಾಟಲ್ ನಾಗರಾಜ್ ಅವರು ಅವಾಗಿಂದ ಇವಾಗಿನವರೆಗೂ ಅವರು ಹೋರಾಟಗಾರರೇ, ಅವ್ರೇನು ಸುಮ್ಮನೆ ಹೋರಾಟಕ್ಕೆ ಬರ್ತಾ ಇಲ್ಲ. ಕೆಲವೊಂದು ಕಾರಣಗಳಿಂದ ಈ ಕನ್ನಡ ಪರ ಸಂಘಟನೆಗಳು ಅವ್ರ ದೂರ ಇರ್ತವೆ. ಏನ್ ಕಾರಣ ಹೇಳಿ ಮೇಡಮ್? ಅಂದ್ರೆ ಅವರಲ್ಲೇ ಒಗ್ಗಟ್ಟಿಲ್ಲ ಅಂತೀರಿ. ಕನ್ನಡ ಪರ ಸಂಘಟನೆಗಳಿಗೆ ಮಾತ್ರ ಅಲ್ಲ ಕಾವೇರಿ ಅನಿವಾರ್ಯ, ಪ್ರತಿಯೊಬ್ಬರಿಗೂ ಕೂಡ ಕಾವೇರಿ ಅನಿವಾರ್ಯ. ಹಾಗಾಗಿ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕಾಗಿದೆ. ಆಯ್ತು, ನಮ್ಮ ರಾಜಕೀಯ ವ್ಯವಸ್ಥೆ ಏನ್ ಮಾಡ್ತಿದ್ವಿ, ನಮ್ಮ ಇವ್ರು DK ಅವರು ಇವ್ರಿ ಅಲ್ವಾ, ರೈತರ ಮಕ್ಕಳಲ್ವಾ ಅವರು, ಅವ್ರು ಯಾಕೆ ಧ್ವನಿನೇ ಎತ್ತಾ ಇಲ್ಲ? ಎಲ್ಲರೂ ಒಂದ್ ಕಡೆ ಇವಾಗ ಮಾಡ್ತಾ ಇದ್ರಲ್ಲಪ್ಪ, ಎಲ್ಲರೂ ಒಂದ್ ಸೇರೋಣ, ಎಲ್ಲರೂ ಬನ್ನಿ ಕೂತ್ಕೊಳ್ಳೋಣ, ಮಾತಾಡಿ ಆಮೇಲೆ ಒಟ್ಟಿಗೆ ಒಂದೇ ಸೇರಿ ವ್ಯವಸ್ಥೆ ಮಾಡೋಣ ಅಂತ ಏನೋ ಒಂದ್ ಮಾತು ಬಿಟ್ಟಿದಾರ. ಆಲ್ರೈಟ್, ಪಳನಿಸ್ವಾಮಿ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಅಶೋಕ್ ಅವರೇ. ನಮಸ್ತೆ ಸರ್, ತುಮಕೂರಿಂದ ನಾವು. ಹಾ, ಗೊತ್ತಾಯ್ತು ಅಶೋಕ್ ಅವರೇ. ಏನ್ ಹೇಳ್ತೀರಿ, ಇವತ್ತು ಕರ್ನಾಟಕ ಬಂದ್ ಇದೆಯಲ್ಲ, ತಾವೇನ್ ಹೇಳ್ತೀರಿ, ಎಷ್ಟು ಅನಿವಾರ್ಯ ಇತ್ತು ಇವತ್ತಿನ ಬಂದು ಅಂತ? ಖಂಡಿತ ಸರ್, ಅನಿವಾರ್ಯ ಆಗಿದೆ. ತಮಿಳ್ನಾಡಿಗೆ ಗೊತ್ತು ಮಾಡ್ಕೊಡ್ಬೇಕಲ್ಲ ಸರ್, ನಾವ್ ಹೇಗೆ ಅಂತೇಳಿ ಅಂತ, ನಮ್ಗೆ ಏನ್ ಪರಿಸ್ಥಿತಿ ಇದೆ ಇಲ್ಲಿ ಅಂತೇಳಿ. ಯಾರು ಹಣಕ್ಕೋಸ್ಕರ ಮಾಡ್ತಾರೆ ಸರ್, ದುಡ್ಡು ಕೊಡ್ತಾರೆ ಅಂತ ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ. ಈ ಹತ್ತಿಕ್ತಾ ಇದ್ರಲ್ಲ ಬಂದನ್ನ, ಅವ್ರು ಯಾರು ಕಾವೇರಿ ನೀರು ಕುಡಿಯಲ್ವಾ ಸರ್? ಸರ್, ಬಂದನ್ನ ಹತ್ತಿಕ್ತಾ ಇದಾರಲ್ಲ, ಯಾರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾರೆ, ಯಾರನ್ನು ಹೊಡಿತಾ ಇಲ್ಲ, ಬಡಿತಾ ಇಲ್ಲ. ಅಶೋಕ್ ಅವ್ರು, ಇನ್ನೊಂದು ವಿಚಾರ, ಕನ್ನಡ ಪರ ಸಂಘಟನೆಗಳಲ್ಲೇ ವೈರುಧ್ಯಗಳಿದೆಯಲ್ಲ, ಕೆಲವರು ಬೆಂಬಲ ಕೊಟ್ರೆ ಇನ್ ಕೆಲವರು ಬೆಂಬಲ ಕೊಡ್ಲಿಲ್ವಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ಅದು ನ್ಯಾಯಯುತವಾಗಿ ಮಾಡ್ಬೇಕಾಗಿತ್ತು ಸರ್. ಎಲ್ಲರೂ ಓಕೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಹಿಂದೆ ಸರ್ದಿದ್ದಾರೆ. ಯಾಕೆ ಹಿಂದೆ ಸರ್ದಿದ್ ಯಾಕೆ ಸರ್? ಅದು ಒಳಗೊಟ್ಟು ಏನು ಅಂತ ಗೊತ್ತಿಲ್ಲ ಸರ್, ನಮಗೂ ಗೊತ್ತಿಲ್ಲ, ನಾವು ರೈತರು ಸರ್. ಹಂಗಾಗ್ಬಾರ್ದಲ್ವಾ? ಆಗ್ಬಾರ್ದು ಸರ್. ಸರ್, ನಾನು ಹೇಳೋದು ಬಂದನ್ನ ಹತ್ತಿಕ್ತಾ ಇದಾರಲ್ಲ, ಅವ್ರು ಯಾರು ಕಾವೇರಿ ನೀರು ಕುಡಿಯಲ್ವಾ ಅಂತ ಕೇಳ್ತಾ ಇದೀವಿ. ಅಲ್ಲಿಗೆ ಸರ್ಕಾರ ಹೇಳಿದ್ಯಲ್ಲ ನೀರ್ ಬಿಡೋದಿಲ್ಲ ಅಂತ ಹೇಳಿ. ಸರ್, ಬಿಡ್ತಾ ಇದಾರೆ ಸರ್, ಬಿಡ್ತಾ ಇದಾರೆ, ಹೋಗ್ತಾ ಇದೆ, ಆದೇಶ ಆಗಿದೆ. ಅದಕ್ಕೆ ತಮಿಳ್ನಾಡೋದೇನು ಅವ್ರ ರೂಲ್ಸ್ ನ ಫಾಲೋ ಮಾಡ್ತಾ ಇದ್ದಾರೆ. ಹಂಗೆ ನಮ್ದು ಪ್ರಾಬ್ಲಮ್ ಇದೆ, ತೊಂದರೆ ಇದೆ ಅಂತ ಹೇಳಿ ರೈತರು ತೋರಿಸ್ತಾ ಇರೋದು ಅಷ್ಟೇ. ಆಯ್ತು ಅಶೋಕ್ ಅವರೇ, ಥ್ಯಾಂಕ್ ಯು.